ನ್ಯಾಯಾಲಯಕ್ಕೆ ಯಾಕ್ರಿ ಹೋಗ್ಬೇಕು? ಸರ್ಕಾರ ನ್ಯಾಯಾಲಯ ಹೋಗ್ಬೇಕಾದ್ರೆ ಕಾಮನ್ ಮ್ಯಾನ್ ಪಾಪ ನ್ಯಾಯಾಲಯಕ್ಕೆ ಹೋಗ್ತಾರೆ. ನಾವು ಗೌರ್ಮೆಂಟೇ ಬರಿತಾ ಇದೀವಿ, ಅದನ್ನೇ ನಾವು ಹೇಳ್ತಾ ಇರೋದು. ಕೋರ್ಟ್ಗೆ ಯಾಕೆ ನಾವೇನು ಎಲೆಕ್ಷನ್ ಸರ್ಕಾರದವ್ರು ಅವ್ರ ಮೇಲೆ ಕೋರ್ಟ್ಗೆ ಹೋಗಕ್ಕಾಗ್ತದ? CID ಅವ್ರು ಹೋಗಕ್ಕಾಗ್ತದ? ಅವ್ರ ಮೇಲೆ ವಿಚಾರನ ತಿಳಿಸ್ತಾ ಇದ್ದಾರೆ ಅಷ್ಟೇ. ಬಿಜೆಪಿ ಲೀಡರ್ ರವಿಶಂಕರ್ ಪ್ರಸಾದ್ ಸರ್, ಕಾನೂನಿನ ಮೇಲೆ ಮತ್ತೆ ಸಂವಿಧಾನದ ಮೇಲೆ ಒಂದು ಚೂರು ಗೌರವ ಇಲ್ಲದೆ ಇರುವಂತ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿನ ಮಾಡಿ ಸುಳ್ಳು ಆರೋಪ ಮಾಡಿದ್ದಾರೆ ಎಂದಿದೆ. ಅದು ಅವರ ಪತ್ರಿಕಾಗೋಷ್ಠಿ ಆಗಿದ್ದ ತಕ್ಷಣವೇ ಎಲೆಕ್ಷನ್ ಕಮಿಷನ್ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದೆ, ಅಲಿಗೇಷನ್ ಮಾಡಿರೋದೆಲ್ಲ ಸುಳ್ಳು ಅಂತೇಳಿ. ಬಟ್ ಡಾಟಾ ಯಾವುದು ಕೊಟ್ಟಿಲ್ಲ. ಈಗ ನಾವು ಲೆಟರ್ ಬರೆದಿರೋ ನಿಜ ತಾನೆ? ಆ ಲೆಟರ್ ರಿಲೀಸ್ ಆಗಿರ್ಬೇಕಲ್ಲ, ಲೆಟರ್ ರಿಲೀಸ್ ಆಗಿರ್ಬೇಕಲ್ಲ, ಮತ್ತೆ ಇನ್ನೇನು ಡಾಟಾ ಬೇಕು? ಅಲ್ಲ, ಎಲೆಕ್ಷನ್ ಕಮಿಷನ್ ಯಾವುದೇ ಡಾಟಾ ಬಂದಿಲ್ಲ ಸರ್ ಇಲ್ಲಿ ತನಕ. ಎಲೆಕ್ಷನ್ ಕಮಿಷನರ್ ರಿಲೀಸ್ ಮಾಡಬೇಕು. ನಾವು ನಮ್ಮ ಡೆಪ್ಟಿ ಕಮಿಷನರ್ ಆಗಿದ್ದಂಥ ಡೆಪ್ಟಿ ಕಮಿಷನರ್ ಎಲ್ಲ ಡಾಕ್ಯುಮೆಂಟ್ನ ನೀವು ತೆಗೆದು ಇಟ್ಕೊಳ್ಳಿ ಅಂತ ನಾವು ಹೇಳಿದ್ದೀವಿ. ನಾವು ಹುಷಾರಾಗಿರಿ ಅಂತೇಳಿ. ನೀವೇ ಅದಕ್ಕೆ ಅರ್ಥನ ನೀವೇ ದಯವಿಟ್ಟು ಮಾಧ್ಯಮ ರಾಜ್ಯ ಜನತೆಗೆ ಏನು ನಡೆದಿದೆ ಅಂತ ದಯವಿಟ್ಟು ತಾವೇ ಎಲ್ಲದಕ್ಕೂ ಕೂಡ ಟ್ರಯಲ್ ನಡೆಸಿರಲ್ಲ, ಇದಕ್ಕೂ ಒಂದು ಟ್ರಯಲ್ ನಡೆಸಿ. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್. ಈ ದೇಶದಲ್ಲಿ ಮತದಾರದವ್ರಿಗೆ ಹಕ್ಕಿಗೆ ಭಂಗ ಆಗ್ತಾ ಇದೆ. ನಾವು ಮುಂದಕ್ಕೆ ಬರ್ತೀವಿ, ನಿಮ್ಮ ಓಟ್ನ ತೆಗೆದು ಇನ್ನೊಂದು ಬೂತ್ಗೆ ಹಾಕೋದು, ಇನ್ನೊಂದು ಓಟ್ನ ತೆಗೆದು ಇಲ್ಲ ಹಾಕೋದು. ಒಂದು ಮನೇಲಿ 4 ಜನ ಇತ್ತು ಅಂದರೆ 2 ಓಟ್ನ ಒಂದು ಬೂತಲ್ಲಿ ಇಡೋದು, 2 ಓಟ್ನ ಇನ್ನೊಂದು ಬೂತ್ಗೆ ಹಾಕೋದು, ಇವೆಲ್ಲ ಕೂಡ ನಡೀತಾ ಇದೆ. ಈಗ ಬಿಹಾರ ಮಾದರಿಯಲ್ಲೇ ಸೆಪ್ಟೆಂಬರ್ 25ರ ನಂತರ ಈಗ ಮತದಾರ ಪಟ್ಟಿ ಪರಿಷ್ಕರಣೆ ಕೂಡ ಮುಂದಾಗ್ತಾ ಇದೆ ಕೆಲಸ ರಾಜ್ಯದಲ್ಲೂ ಕೂಡ. ಇದನ್ನ ಯಾವ ರೀತಿ ಫಸ್ಟು ಈಗ ಏನು ಅವ್ರು ಮಾಡಲಿ, ಈಗ ಏನು ಮಾಡಬೇಕು ಅಂತಿದ್ದಾರೆ ಅದನ್ನು ನಾವೇನು ಅಬ್ಜೆಕ್ಷನ್ ರೈಸ್ ಮಾಡಿದ್ದೀವಿ, ಏನು ಇಶ್ಯೂ ಕೇಳಿದ್ದೀವಿ, ಏನು ಇನ್ಫಾರ್ಮೇಷನ್ ಕೇಳಿದ್ದೀವಿ ಅದು ಕೊಡಲಿ. COD ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾರದು ಅಂತ ಈಚೆ ಬರ್ತದಲ್ಲ, ಆ ಫೋನ್ ನಂಬರ್ ಈಚೆ ಬರ್ತದಲ್ಲ, ಯಾವ್ದಾದ್ರು ಒಂದು ಫೋನ್ ಅಡ್ರೆಸ್ಸಲ್ಲಿ ಅವರು ಮಾಡಿರ್ಬೇಕಲ್ಲ. ಇಲ್ಲ ಫೇಕ್ ನಂಬರಾ, ಹೊಸ ನಂಬರಾ, ಇನ್ನೊಬ್ಬ ಮಾಡಿದಾರ, ಅದೆಲ್ಲ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆಗಲಿ.